ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹಾಗೇನೆ ಕುಮಾರಸ್ವಾಮಿ ಅವರ ನಡುವೆ ಪಂಥಾಹ್ವಾನಕ್ಕೆ ಕಾರಣ ಆಗಿತ್ತು. ಜೂನ್ 27ನೇ ತಾರೀಕು ಅಂದ್ರೆ ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಅವರು ಬಾಧಿತ ಸ್ಥಳ ಅಂದ್ರೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೈರಮಂಗಲಕ್ಕೆ ನೀವು ಬನ್ನಿ, ರೈತರೊಂದಿಗೆ ಚರ್ಚೆ ಮಾಡೋಣ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ನೇರವಾಗಿ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ರು. ಕುಮಾರಸ್ವಾಮಿ ಅವರು ಹೇಳಿದ ಹಾಗೇನೆ ನಿನ್ನೆ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬೈರಮಂಗಲದ ಸರ್ಕಲ್ಗೆ ಅಥವಾ ಕಳೆದ 474 ದಿನಗಳಿಂದ ಆಗ್ತಿರುವಂತಹ ಅನಿರ್ದಿಷ್ಟಾವಧಿ ಹೋರಾಟ, ಬಿಡದಿ ಟೌನ್ಶಿಪ್ ಬೇಡ ಅಂತ ಹೇಳಿರುವಂತಹ ರೈತರ ಹೋರಾಟ ನಡೀತಿರುವಂತಹ ಸ್ಥಳಕ್ಕೆ ಬೈರಮಂಗಲಕ್ಕೆ ಹೇಳಿದಂತಹ ಸಮಯಕ್ಕೆ 12 ಗಂಟೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾರೆ. ನಿನ್ನೆ ಬೈರಮಂಗಲದಲ್ಲಿ ಒಂದು ಕಡೆ ಟೌನ್ಶಿಪ್ಪಿಗೆ ನಾವು ರೈತರು ಜಮೀನನ್ನ ಕೊಡ್ತೀನಿ ಅಂತ ಹೇಳುವಂತಹ ಒಂದು ಗುಂಪು, ಇನ್ನೊಂದು ಕಳೆದ 474 ದಿನಗಳಿಂದ ಅಂದ್ರೆ ಸರಿಸುಮಾರು 16-17 ತಿಂಗಳಿಂದ ಹೋರಾಟ ಮಾಡ್ತಿರುವಂತಹ ರೈತರು, ಎರಡು ರೈತರ ಗುಂಪುಗಳು ನಿನ್ನೆ ಸಂಘರ್ಷ ಆಗುವಂತಹ ಸನ್ನಿವೇಶ ನಿನ್ನೆ ಸೃಷ್ಟಿಯಾಗಿತ್ತು. ಕಾರಣ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪಂಥಾಹ್ವಾನ ಅಥವಾ ಬಿಡದಿಯ ಟೌನ್ಶಿಪ್ಗೆ ಬಹಿರಂಗ ಸಭೆಗೆ ಚರ್ಚೆಗೆ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ರೈತರು, ಬಿಡದಿ ಭಾಗದ ರೈತರು ಬೈರಮಂಗಲದ ಸರ್ಕಲ್ ನಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಿ ಕಾಯ್ತಾ ಇದ್ರು. ಇನ್ನೊಂದು ಕಡೆ ನಾವು ಬಿಡದಿಯ ಟೌನ್ಶಿಪ್ಗೆ ನಾವು ಜಮೀನನ್ನ ಕೊಡ್ತೀನಿ ಅಂತ ಹೇಳುವಂತಹ ಒಂದಷ್ಟು ರೈತರು ಕೂಡ ನಿನ್ನೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟು ಬೈರಮಂಗಲದ ಬಹಿರಂಗ ಚರ್ಚೆಗೆ ಹೋಗಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಮಹಿಳೆಯರು ಕೂಡ ಹೇಳಿದ್ರು. ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ನಾವು ಜಮೀನನ್ನ ಕೊಡೋದಿಲ್ಲ ಅನ್ನುವಂತಹ ಒಂದಷ್ಟು ಆಕ್ರೋಶದ ಮಾತುಗಳು ಕಳೆದ 474 ದಿನಗಳಿಂದ ಹೋರಾಟ ನಡೆಸಿಕೊಂಡು ಬರ್ತಿರುವಂತಹ ಮಹಿಳೆಯರು ಕೂಡ ಆಕ್ರೋಶನ ಹೊರಹಾಕಿದ್ರು. ಅಂತಿಮವಾಗಿ ನಿನ್ನೆ ಹೇಳಿದ ಸಮಯಕ್ಕೆ ಕುಮಾರಸ್ವಾಮಿ ಅವರು 12 ಗಂಟೆಗೆ ಬರ್ತಾರೆ. ಸಂಜೆ ಸುಮಾರು 3:30 ಸಮೀಪ 4 ಗಂಟೆವರೆಗೆ ವೇದಿಕೆಯಲ್ಲಿ ಇರ್ತಾರೆ. ವೇದಿಕೆಯಲ್ಲಿ 2 ಪ್ರತ್ಯೇಕ ಚೇರ್ಗಳನ್ನು ಕೂಡ ಇಡಲಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರತ್ಯೇಕ ಚೇರು ಮತ್ತೆ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಪ್ರತ್ಯೇಕ ಚೇರು ಒಂದೇ ವೇದಿಕೆಯಲ್ಲಿ ಸಿದ್ಧವನ್ನ ಮಾಡಿದ್ರು. ನಿನ್ನೆ ಒಂದಷ್ಟು ರೈತರ ಆಕ್ರೋಶದ ಮಾತುಗಳನ್ನ, ಅವರ ಸಲಹೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಪಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕೂಡ ಭಾಷಣವನ್ನ ಮಾಡಿದ್ರು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು ಕಡೆ ಜಮೀನು ಕೊಡ್ತೀನಿ ಅಂತ ಹೇಳುವಂತಹ ರೈತರು ಆಕ್ರೋಶ, ಕೆಂಪು ಬಾವುಟವನ್ನ ತೋರಿಸಿದ್ರು. ಬನ್ನಿ ಚರ್ಚೆ ಮಾಡಿ. ಕುಮಾರಸ್ವಾಮಿ ಅವರು ಬರುವಂತಹ ಬೈರಮಂಗಲಕ್ಕೆ ಬರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವಾಹನ ಬಂತು ಅಂತ ಹೇಳಿ ಪೊಲೀಸರ ವಾಹನವನ್ನು ತಡೆದಿರುವಂತಹ ಉದಾಹರಣೆನೂ ಕೂಡ ನಿನ್ನೆ ನಡೀತು. ನಿನ್ನೆ ಪ್ರತಿಧ್ವನಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. 2 ಭಾಗದ ರೈತರುಗಳನ್ನ ಅಥವಾ 2 ಗುಂಪುಗಳ ರೈತರನ್ನು ಕೂಡ ಪ್ರತಿಧ್ವನಿ ನ್ಯೂಸ್ ನಿನ್ನೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮಾತನಾಡಿಸಿತ್ತು. ಇಬ್ರು ಹೇಳುವಂಥದ್ದು, ಒಂದು ಕಡೆ ನಾವು ಯಾಕೆ ಜಮೀನನ್ನ ಕೊಡ್ತಾ ಇದೀವಿ, ಯಾಕೆ ನಾವು ಜಮೀನು ಕೊಡಲ್ಲ ಅನ್ನುವಂತಹ ರೈತರ ಮಾತುಗಳು. ಇದರಲ್ಲಿ ಬಹಳ ಮುಖ್ಯವಾಗಿ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈಗ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಈಗ ಒಂದು ರೀತಿಯಾಗಿ ಗುದ್ದಾಟನ ಅಥವಾ ಇವರು ಪ್ರತಿಷ್ಠೆಗೆ ತೆಗೆದುಕೊಂಡು ಈಗ ಟೌನ್ಶಿಪ್ ಮಾಡಲಿಕ್ಕೆ ಅಥವಾ ಟೌನ್ಶಿಪ್ನ ವಿರೋಧ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಾಯ್ತು. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಮಾಜಿ ಶಾಸಕ ಎ. ಮಂಜು ಅವರು ಕೂಡ ಬಂದಿದ್ರು. ಹಾಗೇನೆ ಕೆ.ಆರ್. ಪೇಟೆ ಶಾಸಕ ಮಂಜುನಾಥ್ ಅವರು ಕೂಡ ಬಂದಿದ್ರು. ಶಾಸಕ ಸುರೇಶ್ ಬಾಬು ಅವರು ಕೂಡ ಇದ್ರು. JDSನ ನಾಯಕರಿದ್ರು, ಮಹಿಳಾ ಕಾರ್ಯಕರ್ತರು, ಮಹಿಳಾ ಮುಖಂಡರು, ಹಾಗೇನೆ ಮಹಿಳಾ ರೈತರು, JDSನ ಕಾರ್ಯಕರ್ತರು ಇದ್ರು. ಬಹಳ ಮುಖ್ಯವಾಗಿ ನಿನ್ನೆ ಆಧಾರ್ ಕಾರ್ಡು ಹಾಗೇನೆ ಪಾಣಿಯನ್ನ ಹಿಡಿದು ಬಿಡದಿಯ ರೈತರು ನಿನ್ನೆ ಬಹಿರಂಗ ಚರ್ಚೆಗೆ ಬಂದಿರುವಂತದ್ದು ಎಲ್ಲರ ಗಮನ ಸೆಳೀತು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, JDSನವರು ದುಡ್ಡನ್ನ ಕೊಟ್ಟು ಬಿಡದಿಯ ಟೌನ್ಶಿಪ್ಗೆ ವಿರೋಧ ಮಾಡುವಂತ ನಿಟ್ಟಿನಲ್ಲಿ ವ್ಯಾನ್ಗಳ ಮೂಲಕ ಹಣವನ್ನ ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿ ಶಾಸಕ ಬಾಲಕೃಷ್ಣ ಅವರು ಬಾಂಬನ್ನ ಹಾಕಿದ್ರು, ಮಾತನ್ನ ಆಡಿದ್ರು, ಆರೋಪವನ್ನ ಮಾಡಿದ್ರು. ಹಾಗಾಗಿ ನಿನ್ನೆ ಪ್ರೂಫ್ ಸಮೇತ ನಾವು ಬರ್ತಾ ಇದೀವಿ, ದಾಖಲೆ ನೋಡಿ ಅನ್ನುವಂತಹ ಆಧಾರ್ ಕಾರ್ಡ್ ಅನ್ನ, ಪಾಣಿಯನ್ನ ಕ್ಯಾಮ್ರಾ ಮುಂದೆ, ಮಾಧ್ಯಮದವರ ಕ್ಯಾಮ್ರಾ ಮುಂದೆ ತೋರಿಸಿದ್ರು. ರೈತರ ಗೀತೆಗೆ ತಮ್ಮ ಹಸಿರು ಶಾಲುಗಳನ್ನ, ಹಸಿರು ಟವಲ್ಗಳನ್ನ ತಿರುಗಿಸಿದ್ರು. ನಮಗೆ ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಧ್ವನಿಯನ್ನ ಎತ್ತಿದ್ರು. ಇನ್ನೊಂದು ಕಡೆ ನಾವು ಜಮೀನನ್ನ ಕೊಡ್ತೀವಿ, ಇನ್ನು 5 ವರ್ಷ ಆದ್ರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಆಳುಗಳು ಸಿಗಲ್ಲ,
ಟೌನ್ಶಿಪ್ ಆದ್ರೆ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗತ್ತೆ ಅನ್ನುವಂತ ಹೇಳುವಂತಹ ರೈತರು ಕೂಡ ಇದ್ರು. ಕುಮಾರಸ್ವಾಮಿ ಅವರ ವಿರುದ್ಧ ಸಾಕಷ್ಟು ಮಹಿಳೆಯರು ನಿನ್ನೆ ಆಕ್ರೋಶದ ಭಾಷಣಗಳನ್ನ ಮಾತುಗಳನ್ನ ಆಡಿದ್ರು. ಅಂತಿಮವಾಗಿ 4 ಗಂಟೆ ನಂತರದಲ್ಲಿ ಹೋಗುವಂತ ಅಂದ್ರೆ ಬೈರಮಂಗಲದಿಂದ ಹೋಗುವಂತ ಸಂದರ್ಭದಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ತಡೆಯುವಂತಹ ಒಂದಷ್ಟು ಘಟನೆಗಳು ನಡೀತು. ಅಂದ್ರೆ ರಸ್ತೆಯಲ್ಲೇ ವಾಹನವನ್ನ ಅಡ್ಡಗಟ್ಟುವಂತಹ ಒಂದಷ್ಟು ಸನ್ನಿವೇಶ ಆಯಿತು. ಪೊಲೀಸು ಸರ್ಪಗಾವಲಿತ್ತು. ಕೊನೆಯದಾಗಿ ಎರಡೂ ಅಂದ್ರೆ ಒಂದು ಕಡೆ ಬೇಕು ಬಿಡದಿ ಟೌನ್ಶಿಪ್ ಅಂತ, ಇನ್ನೊಂದು ಕಡೆ ಬೇಡ ಅನ್ನುವಂತಹ ಎರಡು ರೈತರ ಗುಂಪುಗಳ ನಡುವೆ ಘರ್ಷಣೆ ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಬಸ್ಸನ್ನೇ ರಸ್ತೆ ಮಧ್ಯದಲ್ಲಿ ನಿಲ್ಲಿಸುವಂತಹ ಒಂದು ಪ್ರಸಂಗ ಬಂತು. ಪೊಲೀಸರು ಹರಸಾಹಸನ್ನು ಕೂಡ ಪಟ್ಟರು. ಎರಡು ಕಡೆನೂ ಬ್ಯಾರಿಕೇಡ್ ಹಾಕಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಎರಡೂ ಕಡೆನೂ ಕೂಡ ವೇದಿಕೆ ಸಿದ್ಧಾಗಿತ್ತು. ಎರಡು ಕಡೆನೂ ಕೂಡ ಮೈಕ್ನಲ್ಲಿ ಭಾಷಣ ಮಾಡುವಂಥದ್ದು. ಒಂದು ಕಡೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಟೌನ್ಶಿಪ್ಗೆ ನಾವು ಜಮೀನನ್ನ ಕೊಡ್ತೀವಿ, ಇಲ್ಲಿ ಬಂದು ಮಾತಾಡಿ, ನೀವು ಅಲ್ಲಿ ಕೂತ್ಕೊಂಡು ಏನು ಮಾತಾಡೋದು, ಬನ್ನಿ ಇಲ್ಲಿ ಅನ್ನುವಂಥ ಒಂದಷ್ಟು ಆವಾಜ್ಗಳನ್ನ ಹಾಕುವಂಥದ್ದು, ಮಾತುಗಳನ್ನ, ಆಕ್ರೋಶದ ಮಾತುಗಳನ್ನ ಹೇಳುವಂಥದ್ದನ್ನು ಕೂಡ ನಾವು ನಿನ್ನೆ ಗಮನಿಸಿದ್ವಿ. ಒಟ್ಟಾರೆಯಾಗಿ ಬಿಡದಿಯ ಟೌನ್ಶಿಪ್ ವಿಚಾರ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ಪ್ರತಿಷ್ಠೆಗೆ ಕಾರಣ ಆಗ್ತಿದ್ಯಾ ಬಿಡದಿಯ ಟೌನ್ಶಿಪ್ ವಿಚಾರ ಅನ್ನುವಂಥದ್ದು. ಈಗಾಗಲೇ ರೆಡ್ ಝೋನ್ ಮಾಡಿರೋದನ್ನ ಯಾಕೆ ಕುಮಾರಸ್ವಾಮಿ ಅವರು ತೆಗಿಬೇಕಾಗಿತ್ತು ಅನ್ನುವಂತಹ ಒಂದಷ್ಟು ಆರೋಪಗಳನ್ನ, ಕುಮಾರಸ್ವಾಮಿ ಅವರ ವಿರುದ್ಧ ಮಾತುಗಳನ್ನ ಹೇಳ್ತಾ ಇದ್ರು ರೈತರು. ಒಟ್ಟಾರೆಯಾಗಿ ಬಿಡದಿಯ ಟೌನ್ಶಿಪ್ ವಿಚಾರ, ಬಿಡದಿಯ ಟೌನ್ಶಿಪ್ನ ಜಟಾಪಟಿ ಮುಗಿಯುವ ಹಂತಕ್ಕೆ ಕಾಣಿಸ್ತಾ ಇಲ್ಲ. ರೈತರ ಅಂದ್ರೆ ಬಿಡದಿಯ ಟೌನ್ಶಿಪ್ಗೆ ನಾವು ಜಮೀನನ್ನ ಕೊಡಲ್ಲ ಅನ್ನುವಂತಹ ಹೇಳುವಂತಹ ರೈತರ ವಿರೋಧದ ನಡುವೆಯೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡುತ್ತಾ? ಬಿಡದಿ ಟೌನ್ಶಿಪ್ ಮಾಡ್ಲಿಕ್ಕೆ JDS ಮತ್ತೆ BJP ಅವರು ಬಿಡಲ್ವಾ? ಇದು ಎಲ್ಲಿವರೆಗೆ ಈ ಒಂದು ಗುದ್ದಾಟಗಳು ಅಥವಾ ಈ ಒಂದು ಮಾತಿನ ಚಕಮಕಿ, ಪತ್ರಗಳನ್ನ ಪ್ರತ್ಯುತ್ತರನ ಬರೆಯುವಂಥದ್ದು, ಹಾಗೇನೆ ಪೋಸ್ಟರ್ ಇದೆಲ್ಲದೂ ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಸದ್ಯ ಕಾದು ನೋಡಬೇಕಾಗಿದೆ. ಆದರೆ ಕಳೆದ 16 ತಿಂಗಳಿಂದ ಅಥವಾ 474 ದಿನಗಳಿಂದ ರೈತರು ಹೋರಾಟಗಳನ್ನ, ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಬೇಡ ಅಂತ ಹೇಳಿ. ಇದಕ್ಕೆ ಸರ್ಕಾರ ಮಣಿಯುತ್ತಾ ಅಥವಾ ಇದನ್ನ ಬದಿಗಿಟ್ಟು ಟೌನ್ಶಿಪ್ ಮಾಡಲಿಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದನ್ನ ಸದ್ಯ ನಾವು ಕಾದು ನೋಡಬೇಕಾಗಿದೆ. ಈಗ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರಿಗೆ ಬಿಡದಿ ಟೌನ್ಶಿಪ್ ನ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ JDS ನವರು ಯಾಕೆ ತೀವ್ರವಾಗಿ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆ. ಪ್ರಥಮದಲ್ಲಿ BJP ಅವರು ಕೂಡ ಇದಕ್ಕೆ ಸಾಥ್ ನೀಡಿದ್ರು. BJPಯ ನಿಯೋಗ ಆರೋಷಕ್ ಆಗಿರ್ಬೋದು, BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹಾಗೇನೆ ವಿಪಕ್ಷ ನಾಯಕ ಆರೋಷಕ್ ಸೇರಿದಂತೆ ಅನೇಕ BJP ನಾಯಕರು ಕೂಡ ಬಿಡದಿಗೆ ಭೇಟಿಯನ್ನು ನೀಡಿದ್ರು. ಬಿಡದಿ ಟೌನ್ಶಿಪ್ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳನ್ನಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ನಾವು ಟೌನ್ಶಿಪ್ ವಿಚಾರ ನಾವು ಕೈ ಬಿಡ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದಂತಹ ಉದಾಹರಣೆಗಳು ಕಣ್ಣು ಮುಂದೆ ಇದೆ. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ನೋಡಿಕೊಂಡು ಟೌನ್ಶಿಪ್ ಅನ್ನ ಸರ್ಕಾರ ಏನಾದರೂ ನಿಜವಾಗಿ ಟೌನ್ಶಿಪ್ ನಿರ್ಮಾಣ ಮಾಡುತ್ತಾ, ಅಥವಾ ಕುಮಾರಸ್ವಾಮಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ರೈತರು ಒಪ್ಕೊಂಡು ಟೌನ್ಶಿಪ್ಗೆ ಜಾಗವನ್ನು ಬಿಟ್ಕೊಟ್ರೆ ನಂದೇನು ಅಭ್ಯಂತರ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ. ಹಾಗಾಗಿ ಈ ಒಂದು ಪೋಸ್ಟರ್ ವಾರು, ಇವರಿಬ್ಬರ ನಡುವೆ ತಿಕ್ಕಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿಲ್ಲ. ಆದರೆ ರೈತರು ನಮಗೆ ಟೌನ್ಶಿಪ್ ಬೇಡ, ನಾವು ಜಮೀನನ್ನ ಕೊಡಲ್ಲ, ಕೊಡ್ತೀವಿ, ಎರಡೂ ಕಡೆನೂ ಕೂಡ ಹೇಳುವಂಥದ್ದು. ಅಂದ್ರೆ 80% ರೈತರು ಜಮೀನನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಆದ್ರೆ 80% ರೈತರು ನಾವು ಕೊಡಲ್ಲ ಅನ್ನುವಂತ ಮಾತುಗಳನ್ನ ನಿನ್ನೆ ನಡೆದಂತಹ ಒಂದು ಪಂಥಹಾವನ ಆಗಿರ್ಬೋದು, ಬಹಿರಂಗ ಚರ್ಚೆ ಆಗಿರ್ಬೋದು, ಅಥವಾ ಬಿಡದಿಲ್ಲಿರುವಂತಹ ರೈತರ ಜಮೀನಿಗೆ ಹೋಗಿ, ಅಥವಾ ಒಂದು ಬೈರಮಂಗಲ ಅನ್ನುವಂತಹ ಸರ್ಕಲ್ ನಲ್ಲಿ ಆಗ್ತಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ರೈತರು ಹೇಳುವಂಥದ್ದು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿಲ್ಲ. 80%, 20% ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ? ಸರ್ಕಾರ ರೈತರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡುತ್ತಾ ಅಥವಾ ಕೈ ಬಿಡುತ್ತಾ ಅನ್ನುವಂಥದ್ದನ್ನ ಸದ್ಯ ನಾವು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.